ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಶ್ರುತಿ ಲಾಕ್ಸ್ ಕನ್ನಡ. ಫ್ರೆಂಡ್ಸ್, ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಿದ್ರು ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಾನು ಇವತ್ತು ಪನ್ನೀರ್ ರೆಸಿಪಿನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ, ನಾನು ಇಲ್ಲಿ 150 ಗ್ರಾಮ್ ಅಷ್ಟು ನಾನು ಪನ್ನೀರನ್ನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ತೊಳೆದ್ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿರೋದು, ತೊಳೆದ್ಬಿಟ್ಟು ಹಾಕೋಬೇಕು ಯಾವಾಗಲೂ. ಅದಾದ ನಂತರ ನಾನು ಒಂದು ಬಾಣಲಿ ತೊಗೊಂಡು ಅದರಲ್ಲಿ ಸ್ವಲ್ಪ ಬೆಣ್ಣೆನ ಹಾಕೋಬಿಟ್ಟು ಪನ್ನೀರನ್ನ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಸಾಲ್ಟ್ ಪೌಡರು ಮತ್ತು ಸ್ವಲ್ಪ ಚಿಲ್ಲಿ ಪೌಡ್ರನ್ನ ನಾನು ಅರ್ಧ ಚಮಚ ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು ಬಾಣಲಿ ಇಟ್ಟಾಗ ನಾನು ವೀಡಿಯೋ ರೆಕಾರ್ಡ್ ಮಾಡ್ಕೊಳ್ಳೋಕ್ಕಾಗಿಲ್ಲ. ನಾನು ಬಟರ್ ಹಾಕಿದ್ರೆ ತೋರ್ಸೋಕ್ಕಾಗಿಲ್ಲ, ಕ್ಲಿಪ್ ಮಿಸ್ ಆಗಿದೆ, ನಾನು ಈ ರೀತಿ ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊತೀನಿ ಪನ್ನೀರನ್ನ. ನೀವು ಪನ್ನೀರನ್ನ ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಡಾಬಾ ಸ್ಟೈಲ್ ರುಚಿ ಕೊಡುತ್ತೆ ನಿಮಗೆ. ನಂತರ ನಾನು ಈ ಕಡೆ ಇನ್ನೊಂದು ಪಾತ್ರೆ ತೊಗೊಂಡು ಇಲ್ಲಿ 4 ಟೊಮೊಟೊ ಮತ್ತು 3 ಆನಿಯನ್ನು, 1 ಇಂಚಷ್ಟು ಶುಂಠಿ, 1 ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸ್ಬಿಟ್ಟು ಹಾಕ್ಕೊಂಡು ಈ ರೀತಿ ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ಇದನ್ನು ನೀವು ಈ ರೀತಿ ಫ್ರೈ ಮಾಡ್ಕೊಬಿಟ್ಟು ತಣ್ಣಗಾದ ನಂತರ ನೀವು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೋಬೇಕು. ನಂದು ಆ ಕ್ಲಿಪ್ಪು ಮಿಸ್ ಆಗಿದೆ. ನಾನು ಮತ್ತೆ ಪನ್ನೀರನ್ನ ಆವಾಗಲೇ ಫ್ರೈ ಮಾಡಿ ಇಟ್ಕೊಂಡಿದ್ದೆನಲ್ಲ, ಅದೇ ಬಾಣಲಿಗೆ ನಾನು ರುಬ್ಕೊಂಡಿದ್ದ ಗ್ರೇವಿ ಏನಿತ್ತು ಅದನ್ನು ನಾನು ಪನ್ನೀರ್ ಒಳಗಡೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ನಾನು ಇವಾಗ ಒಂದು ಚಮಚದಷ್ಟು ಚಿಲ್ಲಿ ಪೌಡ್ರ್ ಹಾಕ್ತೀನಿ. ಮತ್ತು ನಾನು ಇದಕ್ಕೆ 1 ಚಮಚದಷ್ಟು ಧನಿಯಾ ಪೌಡ್ರು, ಅರ್ಧ ಚಮಚದಷ್ಟು ಜೀರಿಗೆ ಪೌಡ್ರು ಮತ್ತು ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಬಿಟ್ಟು ನಾನು ಕುದಿಸ್ಬಿಟ್ರೆ ರೆಡಿಯಾಗೋಗುತ್ತೆ ಫ್ರೆಂಡ್ಸ್, ಡಾಬಾ ಸ್ಟೈಲ್ ಗ್ರೇವಿ. ಅದಾದ ನಂತರ ನಾವು ಚಪಾತಿನ ಮಾಡಿಕೊಂಡು ಸರ್ವ್ ಮಾಡಿಕೊಂಡು ತಿಂದರೆ ಮುಗಿದು. ತುಂಬಾ ರುಚಿಯಾಗಿರುತ್ತೆ. ಎಲ್ಲರೂ ಟ್ರೈ ಮಾಡಿ ನೋಡಿ. ನಾನು ಇನ್ನೊಂದ್ಸಲ ವೀಡಿಯೋನಲ್ಲಿ ಚೆನ್ನಾಗಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಹಾಗೆ ನಾನು ಇವಾಗ ನಿಮಗೆ ಒಂದು ಒಳ್ಳೆ ಟಿಪ್ಸ್ ಕೊಡ್ತಾಯಿದ್ದೀನಿ. ನಾನು ಇಲ್ಲಿ 3 ನಿಂಬೆಹಣ್ಣು ತೊಗೊಂಡಿದ್ದೀನಿ. ಈ 3 ನಿಂಬೆಹಣ್ಣನ್ನು ನಾನು ಕಟ್ ಮಾಡಿ ಇಟ್ಕೊತೀನಿ. ಕಟ್ ಮಾಡಿ ಇಟ್ಕೊಂಡು ಈ ನಿಂಬೆಹಣ್ಣಿನ ಜ್ಯೂಸ್ ಏನಿದೆ ಅದನ್ನು ನಾನು ಒಂದು ಬೌಲ್ನಲ್ಲಿ ಈ ರೀತಿ ಇಟ್ಕೊಳ್ತೀನಿ. ಅದರ ರಸನೆಲ್ಲ 3 ನಿಂಬೆಹಣ್ಣು ಏನಿತ್ತು ಅದು 6 ಹೋಳುಗಳಾಗಿ ಮಾಡಿಟ್ಕೊಂಡಿದ್ದೀನಿ. ಅದು 6 ನಾನು ಈ ಥರ ಇಂಡ್ಕೊತೀನಿ ನೋಡಿ. ಈ ರೀತಿ ಇಂಡ್ಕೊಬಿಟ್ಟು ನೀವು ಇದನ್ನು ಒಂದು ಗಾಜಿನ ಬಾಟ್ಲಲ್ಲಿ ಹಾಕಿ ಇಟ್ಕೊಳ್ಳೋದ್ರಿಂದ ಎಷ್ಟು 3 ತಿಂಗಳ ತನಕನೂ ಇಟ್ಕೋಬೋದು. ಅದೇ ನಿಂಬೆಹಣ್ಣು ಇಟ್ಕೊಳ್ಳೋದಾದರೆ ನೀವು 1 ವಾರ ಅಥವಾ 15 ದಿನ ಅಷ್ಟೇ ನಿಂಬೆಹಣ್ಣು ಇರುತ್ತೆ, ಬೇಗ ಕರ್ಗೋಗ್ಬಿಡುತ್ತೆ ಅಲ್ವಾ. ಸೊ ಈ ರೀತಿ ನೀವು ಮಾಡೋದ್ರಿಂದ ಎಷ್ಟು ಯೂಸ್ಫುಲ್ ಆಗಿರುತ್ತೆ ನೋಡಿ ಫ್ರೆಂಡ್ಸ್. ತುಂಬಾ ಯೂಸ್ಫುಲ್ ವಿಡಿಯೋ ಇದು. ಈ ಟಿಪ್ಸ್ನ ನೀವು ಫಾಲೋ ಮಾಡಿ 3 ತಿಂಗಳ ತನಕನೂ ಇದ್ರ ಜ್ಯೂಸನ್ನ ನೀವು ಯೂಸ್ ಮಾಡ್ಬೋದು. ಏನು ಹಾಳಾಗಲ್ಲ. ಲೆಮನ್ ರೈಸ್ ಮಾಡಬೇಕಾದ್ರೆ, ಬೇರೆ ಯಾವುದೇ ರೆಸಿಪಿ ಮಾಡಬೇಕು ಅಂದರೂ ಕೂಡ ಬೆಳಗ್ಗೆ ಟೈಮ್ ಬೇಗನೆ ಅಡುಗೆ ಆಗಿಬಿಡುತ್ತೆ. ಥ್ಯಾಂಕ್ ಯು.